ಹುಟ್ಟಿದ ದಿನಾಂಕ ಫೆಬ್ರವರಿ 13, 1979. ಹುಟ್ಟಿದ ಸ್ಥಳ ಹೈದರಾಬಾದ್. ವಿದ್ಯಾಭ್ಯಾಸ ಮದ್ರಾಸ್ ವಿಶ್ವವಿದ್ಯಾಲಯ, ಕಿಂಗ್ಸ್ ಕಾಲೇಜು ಲಂಡನ್. ಕಾವ್ಯ ಮತ್ತು ಇತರ ಪ್ರಕಟಣೆಗಳು ಚಿನ್ನದ ಹೊಸ್ತಿಲು, ಉದಯದ ಗರಿ, ಕಾಲದ ಹಕ್ಕಿ, ಮುರಿದ ರೆಕ್ಕೆ, ರಾಜದಂಡದ ಕೊಳಲು, ಹೈದರಾಬಾದ್ನ ಬಜಾರ್ಗಳಲ್ಲಿ ಇತ್ಯಾದಿ. ಸಾವು ಮಾರ್ಚ್ 1949. ಸರೋಜಿನಿ ನಾಯ್ಡು ಅವರ ಆರಂಭಿಕ ಜೀವನ ಮತ್ತು ಶಿಕ್ಷಣ. ಸರೋಜಿನಿ ನಾಯ್ಡು ಫೆಬ್ರವರಿ 13, 1879 ರಂದು ಹೈದರಾಬಾದ್ನಲ್ಲಿ ಒಂದು ಪ್ರತಿಷ್ಠಿತ ಬಂಗಾಳಿ ಹಿಂದೂ ಕುಟುಂಬದಲ್ಲಿ ಜನಿಸಿದರು. ನಾಯ್ಡು ಅವರು ಪ್ರಗತಿಪರ ಚಿಂತಕ ಮತ್ತು ಶಿಕ್ಷಣದ ಪ್ರತಿಪಾದಕರಾಗಿದ್ದ ತಮ್ಮ ತಂದೆ ಅಘೋರೆನಾಥ್ ಚಟ್ಟೋಪಾಧ್ಯಾಯ ಅವರಿಂದ ಪ್ರಗತಿಪರ ಚಿಂತನೆಗಳನ್ನು ಪಡೆದರು. ಅವರ ತಾಯಿ ಬರದ ಸುಂದರಿ ದೇವಿ ಚಟ್ಟೋಪಾಧ್ಯಾಯ ಒಬ್ಬ ಬಂಗಾಳಿ ಕವಯಿತ್ರಿ. ಅವರು ಅವರಲ್ಲಿ ಭಾಷೆಗಳು ಮತ್ತು ಕಾವ್ಯದ ಬಗ್ಗೆ ಅಸಾಧಾರಣ ಒಲವು ಮೂಡಿಸಿದರು. ವಿದ್ವತ್ಪೂರ್ಣ ಅನ್ವೇಷಣೆ ಮತ್ತು ಕಾವ್ಯಾತ್ಮಕ ಪ್ರತಿಭೆಯ ಈ ಮಿಶ್ರಣವೇ ರಾಷ್ಟ್ರೀಯವಾದಿ ಮತ್ತು ಕವಿಯಾಗಿ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಬೀಜವನ್ನು ಬಿತ್ತಿತು. ಅವರ ಕುಟುಂಬದ ಪ್ರಗತಿಪರ ವಾತಾವರಣವು ಬಾಲ್ಯದಿಂದಲೂ ಅವರ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿತು. ಸರೋಜಿನಿ ನಾಯ್ಡು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮೊದಲ ರ್ಯಾಂಕ್ ಗಳಿಸಿದರು. ಅದು ಆ ಸಮಯದಲ್ಲಿ ಅಸಾಧಾರಣ ಸಾಧನೆಯಾಗಿತ್ತು, ವಿಶೇಷವಾಗಿ ಚಿಕ್ಕ ಹುಡುಗಿಗೆ. ಭಾರತದಲ್ಲಿ ತನ್ನ ಆರಂಭಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ವಿದೇಶದಲ್ಲಿ ತಮ್ಮ ಅಧ್ಯಯನವನ್ನು ಮುಂದುವರಿಸುವ ಹಾದಿಯನ್ನು ಪ್ರಾರಂಭಿಸಿದರು. ಅದು ಆ ಸಮಯದಲ್ಲಿ ಭಾರತೀಯ ಮಹಿಳೆಯರಿಗೆ ಅಪರೂಪದ ಅವಕಾಶವಾಗಿತ್ತು. ಅವರ ವಿದೇಶ ಅಧ್ಯಯನದ ಪ್ರಯಾಣವು ಕಿಂಗ್ಸ್ ಕಾಲೇಜಿನಲ್ಲಿ ಲಂಡನ್ ಶಿಕ್ಷಣವನ್ನು ಒಳಗೊಂಡಿತ್ತು. ನಂತರ ಗಿರ್ಟನ್ ಕಾಲೇಜಿನಲ್ಲಿ ಕೇಂಬ್ರಿಡ್ಜ್ ಶಿಕ್ಷಣವನ್ನು ಒಳಗೊಂಡಿತ್ತು. ಇಂಗ್ಲೆಂಡ್ನಲ್ಲಿನ ಅವರ ಶಿಕ್ಷಣವು ಅವರ ಸಾಹಿತ್ಯದ ತಿಳುವಳಿಕೆಯನ್ನು ಮತ್ತಷ್ಟು ಶ್ರೀಮಂತಗೊಳಿಸಿತು ಮತ್ತು ಬರಹಗಾರ್ತಿಯಾಗಿ ಅವರ ಕೌಶಲ್ಯಗಳನ್ನು ಹೆಚ್ಚಿಸಿತು. ಇದಲ್ಲದೆ ಈ ಅವಧಿಯಲ್ಲಿ ಸರೋಜಿನಿ ನಾಯ್ಡು ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆಯ ವಿಚಾರಗಳಿಗೆ ಒಡ್ಡಿಕೊಂಡರು. ಇಂಗ್ಲೆಂಡ್ನಲ್ಲಿ ಬ್ರಿಟಿಷ್ ಮತ್ತು ಭಾರತೀಯ ಬುದ್ಧಿಜೀವಿಗಳೊಂದಿಗಿನ ಅವರ ಸಂವಹನವು ಅವರ ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿತು ಮತ್ತು ಭಾರತದ ರಾಜಕೀಯ ಪರಿಸ್ಥಿತಿ ಮತ್ತು ಬೆಳೆಯುತ್ತಿರುವ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಅವರು ಹೆಚ್ಚು ತೀವ್ರವಾಗಿ ಅರಿತುಕೊಂಡರು. ಇಂಗ್ಲೆಂಡ್ನಲ್ಲಿನ ಈ ವೈವಿಧ್ಯಮಯ ಅನುಭವವು ಸಾಹಿತ್ಯ ಜಗತ್ತಿನಲ್ಲಿ ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಭವಿಷ್ಯದ ಒಳಗೊಳ್ಳುವಿಕೆಗೆ ಅಡಿಪಾಯವನ್ನು ಹಾಕಿತು. ಸರೋಜಿನಿ ನಾಯ್ಡು ಅವರ ಮಹಿಳಾ ಹಕ್ಕುಗಳ ಪ್ರತಿಪಾದನೆ. ಭಾರತದ ಬಗೆಗಿನ ಅವರ ವಿಶಾಲ ದೃಷ್ಟಿಕೋನದ ಅತ್ಯಗತ್ಯ ಭಾಗವೇ ಸರೋಜಿನಿ ನಾಯ್ಡು ಅವರ ಮಹಿಳಾ ಹಕ್ಕುಗಳ ಪ್ರತಿಪಾದನೆ. ಮಹಿಳಾ ವಿಮೋಚನೆಯ ಉದ್ದೇಶಕ್ಕಾಗಿ ಅವರ ಬದ್ಧತೆಯು ಸಮಾನತೆ ಮತ್ತು ನ್ಯಾಯದ ಮೇಲಿನ ಅವರ ನಂಬಿಕೆಯಲ್ಲಿ ಬೇರೂರಿತ್ತು. ಇದು ಸ್ವತಂತ್ರ ಮತ್ತು ಪ್ರಗತಿಪರ ಭಾರತಕ್ಕಾಗಿ ಅವರ ವಿಶಾಲ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಮಹಿಳಾ ಹಕ್ಕುಗಳಿಗಾಗಿ ಪ್ರತಿಪಾದಿಸುವಲ್ಲಿ ನಾಯ್ಡು ಅವರ ಬಹುಮುಖಿ ಪ್ರಯತ್ನಗಳನ್ನು ಈ ಕೆಳಗಿನ ಶೀರ್ಷಿಕೆಗಳ ಅಡಿಯಲ್ಲಿ ಕಾಣಬಹುದು. ಸ್ಫೂರ್ತಿದಾಯಕ ವ್ಯಕ್ತಿ. ಉನ್ನತ ಮಟ್ಟದ ಶಿಕ್ಷಣವನ್ನು ಸಾಧಿಸುವ ಮೂಲಕ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ನಾಯ್ಡು ಸ್ವತಃ ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ಹೊರಹೊಮ್ಮಿದರು. ಸಾರ್ವಜನಿಕ ಕ್ಷೇತ್ರದಲ್ಲಿ ಅವರ ಯಶಸ್ಸು ಭಾರತದಾದ್ಯಂತ ಮಹಿಳೆಯರಿಗೆ ಭರವಸೆಯ ದಾರಿದೀಪವಾಯಿತು ಮತ್ತು ಅವರ ವಿಮೋಚನೆಗಾಗಿ ಹೋರಾಡಲು ಸ್ಫೂರ್ತಿ ನೀಡಿತು. ಮಹಿಳಾ ಶಿಕ್ಷಣದ ಪ್ರಚಾರ. ಮಹಿಳೆಯರ ಸಬಲೀಕರಣದಲ್ಲಿ ಶಿಕ್ಷಣದ ಪ್ರಮುಖ ಪಾತ್ರವನ್ನು ಅರ್ಥಮಾಡಿಕೊಂಡ ನಾಯ್ಡು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಲಭ್ಯವಾಗಬೇಕೆಂದು ಪ್ರತಿಪಾದಿಸಿದರು. ವಿದ್ಯಾವಂತ ಮಹಿಳೆಯರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾತ್ರವಲ್ಲದೆ ದೇಶದ ಪ್ರಗತಿಗೂ ನಿರ್ಣಾಯಕರು ಎಂದು ಅವರು ನಂಬಿದ್ದರು. ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕಿಯಾಗಿ ನಾಯ್ಡು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ತಮ್ಮ ಸ್ಥಾನವನ್ನು ಬಳಸಿಕೊಂಡರು. 1925 ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರ ನೇಮಕಾತಿಯು ಚಾಲ್ತಿಯಲ್ಲಿದ್ದ ಲಿಂಗ ಪಕ್ಷಪಾತಗಳನ್ನು ಮುರಿಯಿತು ಮತ್ತು ಅನೇಕ ಮಹಿಳೆಯರು ಚಳುವಳಿಗೆ ಸೇರಲು ಸ್ಫೂರ್ತಿ ನೀಡಿತು. ಭಾರತೀಯ ಮಹಿಳಾ ಸಂಘ. 1917 ರಲ್ಲಿ ಮಹಿಳಾ ಭಾರತ ಸಂಘವನ್ನು ಸ್ಥಾಪಿಸುವಲ್ಲಿ ನಾಯ್ಡು ಅವರು ಅನ್ನಿ ಬೆಸೆಂಟ್ ಅವರಿಗೆ ಸಹಾಯ ಮಾಡಿದರು. ಇಲ್ಲಿ ಅವರು ಮಹಿಳೆಯರ ಮತದಾನದ ಹಕ್ಕು ಮತ್ತು ಭಾರತದಲ್ಲಿ ಮಹಿಳೆಯರಿಗೆ ಉತ್ತಮ ಪರಿಸ್ಥಿತಿಗಳಿಗಾಗಿ ಪ್ರತಿಪಾದಿಸಿದರು. ಶಾಸಕಾಂಗ ವಕಾಲತ್ತು. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಸುಧಾರಿಸಲು ಶಾಸಕಾಂಗ ಸುಧಾರಣೆಗಳಿಗೆ ನಾಯ್ಡು ಒತ್ತಾಯಿಸಿದರು. ಬಾಲ್ಯ ವಿವಾಹವನ್ನು ರದ್ದುಗೊಳಿಸುವ ಮತ್ತು ಆಸ್ತಿ ಹಕ್ಕುಗಳು ಸೇರಿದಂತೆ ಮದುವೆಯಲ್ಲಿ ಮಹಿಳೆಯರ ಹಕ್ಕುಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಕಾನೂನುಗಳನ್ನು ಅವರು ಬೆಂಬಲಿಸಿದರು. ಸಾರ್ವಜನಿಕ ಭಾಷಣ ಮತ್ತು ಬರವಣಿಗೆ. ತಮ್ಮ ಭಾಷಣಗಳು ಮತ್ತು ಬರಹಗಳ ಮೂಲಕ ರಾಜಕೀಯ ಹಕ್ಕುಗಳ ಅಗತ್ಯತೆ ಮತ್ತು ಸಾಮಾಜಿಕ ಸಮಾನತೆ ಸೇರಿದಂತೆ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಾಯ್ಡು ಪ್ರಸ್ತಾಪಿಸಿದರು. ಆಧುನಿಕ ಭಾರತವನ್ನು ರೂಪಿಸುವಲ್ಲಿ ಮಹಿಳೆಯರ ಪಾತ್ರಗಳ ಮಹತ್ವವನ್ನು ಒತ್ತಿ ಹೇಳಲು ಅವರು ತಮ್ಮ ವಾಗ್ಮಿತೆ ಮತ್ತು ಮನವೊಲಿಸುವ ಶಕ್ತಿಯನ್ನು ಬಳಸಿದರು. ಅಂತರರಾಷ್ಟ್ರೀಯ ಮಹಿಳಾ ಸಮ್ಮೇಳನಗಳು. ಸರೋಜಿನಿ ನಾಯ್ಡು ಅವರು ಅಂತರರಾಷ್ಟ್ರೀಯ ಮಹಿಳಾ ಸಮ್ಮೇಳನಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿದರು.
ಭಾರತೀಯ ಮಹಿಳೆಯರ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಿದರು ಮತ್ತು ಅವರ ಉದ್ದೇಶಕ್ಕೆ ಬೆಂಬಲವನ್ನು ಗಳಿಸಿದರು. ಅವರ ಅಂತಾರಾಷ್ಟ್ರೀಯ ಭಾಗವಹಿಸುವಿಕೆ ಭಾರತದಲ್ಲಿ ಮಹಿಳಾ ಹಕ್ಕುಗಳ ಹೋರಾಟವನ್ನು ಜಾಗತಿಕ ಸ್ತ್ರೀವಾದಿ ಚಳುವಳಿಗಳೊಂದಿಗೆ ಜೋಡಿಸಲು ಸಹಾಯ ಮಾಡಿತು. ಹೀಗಾಗಿ, ಒಂದು ಅರ್ಥದಲ್ಲಿ, ಅವರು ಲಿಂಗ ಸಮಾನತೆಗಾಗಿ ಸಾರ್ವತ್ರಿಕ ಅನ್ವೇಷಣೆಯನ್ನು ಎತ್ತಿ ತೋರಿಸಿದರು. ರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಭಾರತದಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ಪ್ರತಿಪಾದಿಸುವಲ್ಲಿ ನಾಯ್ಡು ವಹಿಸಿದ ನಿರ್ಣಾಯಕ ಪಾತ್ರವನ್ನು ಗುರುತಿಸಿ, ಭಾರತ ಸರ್ಕಾರವು ಪ್ರತಿ ವರ್ಷ ಫೆಬ್ರವರಿ 13 ರಂದು ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಮಹಿಳಾ ದಿನವೆಂದು ಘೋಷಿಸಿದೆ. ಇದು ಭಾರತದ ಇತಿಹಾಸವನ್ನು ರೂಪಿಸುವಲ್ಲಿ ಮಹಿಳೆಯರು ವಹಿಸಿದ ಪಾತ್ರವನ್ನು ನೆನಪಿಸುತ್ತದೆ ಮತ್ತು ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ಕಡೆಗೆ ನಡೆಯುತ್ತಿರುವ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸರೋಜಿನಿ ನಾಯ್ಡು ಅವರನ್ನು ಭಾರತದ ಕೋಗಿಲೆ ಎಂದು ಏಕೆ ಕರೆಯುತ್ತಾರೆ? ಸರೋಜಿನಿ ನಾಯ್ಡು ಅವರ ಆಕರ್ಷಕ ಕಾವ್ಯ ಪ್ರತಿಭೆಯಿಂದಾಗಿ ಅವರನ್ನು ಭಾರತದ ನೈಟಿಂಗೇಲ್ ಎಂದು ಕರೆಯಲಾಗುತ್ತದೆ. ಪದಗಳನ್ನು ಸೊಗಸಾಗಿ ಹೆಣೆಯುವ ಅವರ ಸಾಮರ್ಥ್ಯ ಮತ್ತು ಅವರ ಭಾವಗೀತಾತ್ಮಕ ಪರಾಕ್ರಮ ಅವರಿಗೆ ಈ ಬಿರುದನ್ನು ತಂದುಕೊಟ್ಟಿತು.